ಮಾನವ ಜನ್ಮದ ಮಹತ್ವ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಲಭ್ಯವಾಗುವುದು ಬದುಕು. ಇದು ಬಹಳ ಸುಂದರವಾದ ಅವಸ್ಥೆ. ಹುಟ್ಟನ್ನು ಆಕಸ್ಮಿಕವೆಂದು, ಸಾವನ್ನು ನಿಶ್ಚಿತವೆಂದು ಹೇಳುವವರಿದ್ದಾರೆ. ಆದರೆ ಸಾವು ನಿಶ್ಚಿತವಾದಂತೆ ಹುಟ್ಟು ಕೂಡ ನಿಶ್ಚಿತವಾದುದು. ಮಾನವ ಜೀವನವೇ ಮಹತ್ವಪೂರ್ಣವಾದುದಾಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 7 ಲಕ್ಷ ಜೀವರಾಶಿಗಳನ್ನು ದಾಟಿ ಮಾನವ ಜನ್ಮ ಲಭಿಸುವುದು. ಸಾವಿರಾರು ವರ್ಷಗಳ ಪುಣ್ಯ ಫಲದಿಂದ ಮಾನವನಾಗಿ ಜನಿಸುವನೆಂದು ಅನುಭಾವಿಗಳು ಪ್ರತಿಪಾದಿಸುತ್ತಾರೆ. ಅದಕ್ಕಾಗಿಯೇ ದಾಸವೇಣ್ಯರು ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ತಾನಲ್ಲ, ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಹುದಲ್ಲ, ದಾಸನಾಗು, ವಿಶೇಷನಾಗು ಎಂದು ಮಾನವ ಜನ್ಮದ ಮಹತ್ವವನ್ನು ಸಾರಿ ಹೇಳಿದ್ದಾರೆ. ಮಾನವನಿಗೆ ಮಾದೇವನು ವಾಕ್ಶಕ್ತಿ, ಧೀಶಕ್ತಿ, ಕ್ರತುಶಕ್ತಿಗಳನ್ನು ದಯಪಾಲಿಸಿದ್ದಾನೆ. ಮಾತು, ಮತಿ, ಕರ್ತವ್ಯಗಳ ಅರಿವು ಜಗತ್ತಿನ ಬೇರಾವ ಪ್ರಾಣಿಗಳಿಗೂ ಇಲ್ಲ. ಈ 3 ಶಕ್ತಿಗಳಿಂದ ತನ್ನ ಬದುಕನ್ನು ಸರ್ವಾಂಗ ಸುಂದರಗೊಳಿಸಿಕೊಳ್ಳಲು ಮಾನವನಿಗೆ ಸಾಧ್ಯವಾಗುವುದು. ವಾಕ್ಶಕ್ತಿಯಿಂದ ತನ್ನ ಭಾವನೆಗಳನ್ನು ಇತರರಿಗೆ ತಲುಪಿಸುವವನು. ಅವನ ಮಾತಿಗೆ ತಕ್ಕ ಬುದ್ಧಿ ಇದ್ದರೆ ಲೋಕದಲ್ಲಿ ಅವನಿಗೆ ಎಲ್ಲಿಲ್ಲದ ಮಾನ ಮರ್ಯಾದೆಗಳು ಪ್ರಾಪ್ತವಾಗುವುವು. ಕ್ರತುಶಕ್ತಿಯಿಂದ ಬದುಕನ್ನೇ ಬಂಗಾರಗೊಳಿಸುವವನು. ಮಾತಾಡಿದಂತೆ ಕಾರ್ಯಗಳನ್ನು ಮಾಡುತ್ತಾ ಹೋದಾಗ ಅವನ ಮಾತಿಗೆ ಗೌರವ ಇರುವುದು. ಒಮ್ಮೆ ನುಡಿದ ಮಾತು ಮತ್ತೆ ತಿರುಗಿ ಬರುವುದಿಲ್ಲ. ಹೀಗಾಗಿ ಮಾತಿನಲ್ಲಿ ಹಿಡಿತವಿರಬೇಕು, ಮಾತಿನಲ್ಲಿ ಬುದ್ಧಿಶಕ್ತಿ ಇರಬೇಕು. ಮಾತು ಮತಿಗಳು ಒಂದಾದಾಗ ಮಾಡುವ ಕೃತಿಯಿಂದ ಮಾನವ ಬದುಕು ಉಜ್ವಲವಾಗುವುದು. ಇದೇ ಕಾರಣಕ್ಕಾಗಿ ಇಂದಿನ ಯುವಕರು ಈ 3 ಶಕ್ತಿಗಳ ಮಹತ್ವವನ್ನು ಅರಿತುಕೊಳ್ಳಬೇಕು. ಆ ಮೂಲಕ ಹೇಗೆ ಜೀವನವನ್ನು ರೂಪಿಸಿಕೊಳ್ಳುವುದು ಉತ್ತಮವಾದ ಮಾರ್ಗವೆನಿಸಿದೆ. ಇಂಥ ಸುವರ್ಣ ಬದುಕನ್ನು ಕಟ್ಟಿಕೊಂಡವನು ಆದರ್ಶ ವ್ಯಕ್ತಿಯಾಗುವನು. ಅಷ್ಟೇ ಏಕೆ, ಅಂಥವನು ಲೋಕಪೂಜ್ಯನಾಗುವನು. ಇಂಥ ವ್ಯಕ್ತಿಗಳು ನಮ್ಮ ನಾಡಿನಲ್ಲಿ ಅಸಂಖ್ಯ. ಅವರ ಬದುಕನ್ನು ಆದರ್ಶವಾಗಿರಿಸಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದು ಸೂಕ್ತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.